ಸಾಕಷ್ಟು ವರ್ಷಗಳ ಕಾಲ ಎಲ್ಲರನ್ನ ತಮ್ಮ ಕಾಮಿಡಿ ಮೂಲಕ ನಗಿಸಿದ್ದ ಶರಣ್ ಅವರು ಅವತಾರ ಪುರುಷ ಸಿನಿಮಾದಲ್ಲಿ ಹೊಸ ಅವತಾರವನ್ನು ಎತ್ತಿದ್ರು. ಸೊ ಆ ಅವತಾರ ಹೇಗಿತ್ತು ಅಂತ ಅಂದರೆ ಕ್ಲೈಮ್ಯಾಕ್ಸ್ನಲ್ಲಿ ಸಖತ್ ಸಸ್ಪೆನ್ಸ್ ಮತ್ತು ಥ್ರಿಲ್ಲಿಂಗ್ನ ಕ್ರಿಯೇಟ್ ಮಾಡಿತ್ತು. ಹೀಗೂ ಮಾಡ್ಬೋದಾ ಅನ್ನೋ ರೀತಿ ಇತ್ತು ಆ ಒಂದು ಪಾತ್ರ. ಅಫ್ಕೋರ್ಸ್ ನಟ ಅಂದಮೇಲೆ ಒಂದೇ ರೀತಿ ಮಾಡ್ಕೊಂಡಿದ್ರೆ ಯಾರಿಗೂ ರುಚಿಸೋದಿಲ್ಲ. ತರಾವರಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರ್ಬಾರ್ದು. ಆ ರೀತಿ ಮಾಡಿದ್ರೇ ಸಿನಿಮಾಗೆ ಒಂದು ತೂಕ ಮತ್ತು ಬೆಲೆ ಜಾಸ್ತಿ. ಪ್ರೇಕ್ಷಕರು ಕೂಡ ವಾವ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೋಗುವಾಗ ಸೊ ಅಂಥ ಪಾತ್ರವನ್ನು ಮಾಡಿದ್ದಾರೆ. ಈಗ ಅವತಾರ ಪುರುಷ 2 ಸರ್ ತ್ರಿಶಂಕು ಪಯಣ, ಅವತಾರ ಪುರುಷ ಫಸ್ಟ್ ಪಾರ್ಟ್ ನೋಡಿದಾಗ ಅಫ್ಕೋರ್ಸ್ ಏನಪ್ಪ ಹಿಂಗೆ ಮಾಡಿದ್ದಾರೆ ಶರಣ್ ಸರು, ನಾವು ಏನೋ ಇದು ಕಾಮಿಡಿ ಸಿನಿಮಾ ಇರ್ಬೋದು, ಅಕಸ್ಮಾತ್ ಏನೋ ಸ್ವಲ್ಪ ಕಾಮಿಡಿ ಜೊತೆಗೆ ಇನ್ನೊಂದೇನೋ ಇರುತ್ತೆ ಬೇರೆ ಥರ ಸಸ್ಪೆನ್ಸು ಥ್ರಿಲ್ಲಿಂಗು ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು ರೀತಿ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸರ್ ಕ್ಲೈಮ್ಯಾಕ್ಸ್ ನೋಡಿದಾಗ. ಸಕ್ಕದಾಗಿ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ಇವತ್ತಿಗೂ ಆ ಕ್ಲೈಮ್ಯಾಕ್ಸ್ ನಮಗೆ ಇವತ್ತಿಗೂ ನೆನಪಿದೆ. ಸೊ ಈ ಒಂದು ತ್ರಿಶಂಕು ಪಯಣ ಹೇಗಿರುತ್ತೆ ಸರ್? ನನಗೆ ನೀವು ಹೇಳಿದ್ರಿ ಗೊತ್ತಾ, ಈಗ ನನಗೆ ಒಂದು ಖುಷಿಯಾಗಿದ್ದೇನು ಅಂತಾರೆ ನಿಮ್ಮ ಮಾತಿನಲ್ಲಿ. ಮೊದಲನೇ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು ಅನ್ನೋದು. ಒಬ್ಬ ನಟನಾಗಿ ಈ ತಂಡದವನಾಗಿ ಈಗ ನೀವು ಕೊಟ್ಟಂಥ ಒಂದು ಫೀಡ್ಬ್ಯಾಕ್ ನನಗೆ ನಾನು ಆಲ್ರೆಡಿ ಒಂದು ಅರ್ಧ ಗೆದ್ವೇನೋ ಅನ್ನೋಷ್ಟು ಖುಷಿ. ಯಾಕಂದರೆ ನಮ್ಮ ಇಷ್ಟೂ ಜನರ ಓಟ ಏನು ಅಂತಂದರೆ ನಿಮ್ಮನ್ನು ರಂಜಿಸೋದು, ನಿಮಗೆ ಇಷ್ಟಪಡಿಸೋದಕ್ಕೆ ನಮ್ಮ ಓಟ. ಇದಷ್ಟು ನಮ್ಮ ಎಷ್ಟೂ ಜನದ ಇಲ್ಲಿ ಒಬ್ಬರು ಟೀ ಕೊಡೋದ್ರಿಂದ ಹಿಡ್ಕೊಂಡು, ಒಂದು ಲೈಟ್ ಹಿಡ್ಕೊಳ್ಳೋದ್ರಿಂದ ಹಿಡ್ಕೊಂಡು, ಗಾಡಿನ ಚಾಲಿಸೋದು ಚಾಲಕರಾಗಿರು, ನಮ್ಮೆಲ್ಲರ ಶ್ರಮ ಏನು ಅಂದರೆ ನಿಮ್ಮನ್ನು ಸಿನಿಮಾದ ಮುಖಾಂತರ ಗೆಲ್ಲಬೇಕು ಅಂತನ್ನುವಂಥದ್ದು. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ, ಇಲ್ಲಿ ನಮ್ಮ ಸಾರ್ಥಕತೆ, ಅದು ಒಂದು ಕೆಲಸದ ಸಾರ್ಥಕತೆ. ಈಗ ನಾನು 2ನೇ ಪಾರ್ಟಿಗೆ ಬರ್ತೀನಿ. ಫಸ್ಟ್ ಪಾರ್ಟನ್ನು ಇಷ್ಟ ಆದವ್ರಿಗಂತೂ ಇದೊಂದು ಇನ್ನೂ ಹೆಚ್ಚು ಇಷ್ಟಪಡುವಂಥ ಸಿನಿಮಾ. ನಿಜವಾದ ಕಥೆಯ ತಿರುಳು ಏನಿದೆಯಲ್ಲ ಅದಲ್ಲಿ ಬಿಚ್ಕೊಳ್ತಾ ಹೋಗೋದು ಈ ಸಿನಿಮಾದಲ್ಲಿ. ನಾನು ಅದೇ ಹೇಳಿದ್ನಲ್ಲ, ಆ ಸಿನಿಮಾದಲ್ಲಿ ಫಸ್ಟಿಂದನೂ ಕೂಡ ನೀವು ಗಮನಿಸಿ, ಒಂದು ಮೋಟೋ, ಕೆಲವು ಕ್ಯಾರೆಕ್ಟರ್ಸಿನ ಮೋಟೋ ಏನು ಅಂತಂದರೆ ತ್ರಿಶಂಕುವನ್ನ ಹಂಟ್, ಅದನ್ನು ಗೆಲ್ಲಬೇಕು, ಅದನ್ನು ಪಡಿಕೊಳ್ಬೇಕು ಅಂತನ್ನುವಂಥದ್ದೇ ಅಲ್ಲಿಂದ ಬಂದಿರುತ್ತೆ. ಆದರೆ ತ್ರಿಶಂಕು ಅನ್ನೋದು ಒಂದು ಲೋಕ, ಅದು ಮಣಿನೂ ಹೌದು, ಒಂದು ಲೋಕನೂ, ಒಂದು ವರ್ಲ್ಡ್. ಅದು ಅದರ ಹಿಂಟ್ ಕೊಟ್ಟಿದ್ವಿ ಅಷ್ಟೇ. 2ನೇ ಪಾರ್ಟಿನಲ್ಲಿ ನಿಮ್ಮನ್ನು ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ. ಈ ಸಿನಿಮಾ ಮುಗಿದ ಮೇಲೆ ಎಲ್ಲರೂ ಅಂದ್ಕೊಳ್ಳೋದೇನು ಅಂತಂದರೆ ಅಫ್ಕೋರ್ಸ್ ಸಿನಿಮಾ ಸೂಪರ್ ಆಗಿದೆ, ಆದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಜೊತೆಯಾಗಿರಬೇಕಿತ್ತು ಅಂತ ಸಾಕಷ್ಟು ಅಭಿಪ್ರಾಯಗಳು ಬಂದಿತ್ತು. ಇಲ್ಲ ಅವ್ರು ಮಾಡಿರೋದು ಸರಿ, ಸಿನಿಮಾ ಟೀಮು ಕರೆಕ್ಟಾಗಿ ಮಾಡಿದ್ದಾರೆ ಅಂತಲೂ ಅಂದರು ಕೆಲವರು ಹೇಳೋ ಪ್ರಕಾರ 2 ಒಟ್ಟಿಗೆ ಮಾಡಿದರೆ ಇನ್ನೂ ಸಕ್ಕದಾಗಿರ್ತಾ ಇತ್ತು ಅಂತ ಅನಿಸಿಕೆ ಕೂಡ ಬಂದವು. ಸೊ ನಿಮ್ಮ ಅಭಿಪ್ರಾಯ ಏನು? ನನಗೆ ಕತೆ ಕೇಳಿದ್ನಲ್ಲ, ಇದನ್ನು ಕತೆ ಕೇಳಿದಾಗ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಅದನ್ನು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದೆ. ನನಗೂ ಎರಡೂ, ಯಾಕಂದರೆ ನಾನು ಆವಾಗಲೇ ಹೇಳಿದಾಗ ನಾನು ತೀರಾ ಒಳಗಡೆ ಹೋಗಲ್ಲ. ನಾನು ಕತೆ ಲಾಕ್ ಮಾಡಿದ ತಕ್ಷಣ ನಾನು ನಿಮ್ಗಳ ಜೊತೆಲೇ ಸಿನಿಮಾ ನೋಡೋದು. ಸೊ ಹೀಗಾಗಿ ನಾನು ಈ ಥರ ಅನ್ನಿಸ್ತಾ ಇದೆ ಅಂತಂದರೆ, ಈ ಥರದ್ದು ನನಗೆ ಫೀಡ್ಬ್ಯಾಕ್ ಬರ್ತಾ ಇದೆ ಅಂತಂದಾಗ ರೈಟರಾಗಿ ಅವ್ರು ಹೇಳಿದ್ದೇನು ಅಂತಂದರೆ, ಸರ್ ಕತೆ ತುಂಬ ದೊಡ್ಡದಾಗುತ್ತೆ. ನಿಜ, ಅದೇ ಆ್ಯಕ್ಚುಲಿ ಅವ್ರ ಕತೆ ತುಂಬ ಇದೆ. ಒಂದೇ ಮಾಡಿ ಲ್ಯಾಗ್ ಅಂದರೆ ಒಂಥರ ತುಂಬ ಕಥೆಯನ್ನು ಹೇಳಿದ್ರೆ ಇಲ್ಲೂ ಇದಾಗುತ್ತೆ. ಆರಾಮ್ಸೆ ಎಂಟರ್ಟೈನ್ ಮಾಡ್ತಾ ಇದನ್ನು ಪಾರ್ಟ್ 1 ಅಂತ ಮಾಡಿ ಪಾರ್ಟ್ 2 ಅಂತ ಮಾಡಿದಾಗ ಅಟ್ಲೀಸ್ಟ್ ಕಥೆಯನ್ನು ಹೇಳೋದಕ್ಕೆ ನನಗೊಂದು ಒಳ್ಳೆ ಸ್ಪೇಸು ಸಿಗುತ್ತೆ. ಆಮೇಲೆ ಮೊದಲನೆಯ ಭಾಗ ಏನಿದೆಯಲ್ಲ ಅದು ಒಂದು ಪರಿಪೂರ್ಣ ಪಿಕ್ಚರ್, ಅಂದರೆ ಒಂದು ಸಿನಿಮಾ ಆಗುವಷ್ಟು ಕಂಟೆಂಟು ಅದರಲ್ಲಿ ಇದೆ ಅಂತ ಅಂದಾಗ ಆ ಸಿನಿಮಾಗೆ ಎಸ್ ಅಂತ ಅಂದಿದ್ದು. ಅದಾದ ನಂತರ ಸಿನಿಮಾ ನೋಡಿದಾಗ್ಲೂ ಕೂಡ ನಿಮಗೂ ಎಲ್ಲೂ ಆ ಥರ ಹಂಗೆ ಅನಿಸಿದ್ದೇನೂ ಇಲ್ಲ. ಖಂಡಿತವಾಗ್ಲೂ ಆ ಥರ ಏನಾದ್ರು ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲೂ ಇದ್ರೂ ಕೂಡ ಆ ಒಂದು ಏನಂತೀರಿ ಅದರ ಅಗತ್ಯ ಏನಿದೆ ಅಂತ ಹೇಳ್ತಿರಲ್ಲ, ಅದು ಇದು ನೀಗ್ಸುತ್ತೆ. ಸರ್, ಈಗ ಮಾಟ ಮಂತ್ರ ಅಂತ ಬಂದಾಗ ಅದನ್ನು ಇಷ್ಟು ವರ್ಷಗಳ ಕಾಲ ಎಷ್ಟೇ ಸಿನಿಮಾಗಳು ಬಂದಿರಲಿ ಅದರಲ್ಲಿ ಮಾಡೋದೇ ವಿಲನ್ನು, ಹೀರೋ ಮಾಡಲ್ಲ. ಇಲ್ಲಿ ನೀವು ಮಾಡ್ತೀರಾ, ಅದೇ ಈ ಸಿನಿಮಾದ ಸಸ್ಪೆನ್ಸು. ಸೊ ನಾವು ಮಾಟಗಾತಿ, ಇಲ್ಲಿ ಮಾಟ ಮಂತ್ರದ ವಿಷಯ ಬಂದಾಗ ನಮ್ಮ ಬ್ರೈನು ತುಂಬ ಜಾಸ್ತಿ ಕೆಲಸ ಮಾಡುತ್ತೆ. ಅವಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದು ಮಾಡ್ತೀವಿ. ಮಾಟಗಾತಿ ಒಂದು ಬುಕ್ ಇದೆಯಲ್ಲ, ರವಿ ಬೆಳಗೆರೆ ಅವ್ರು ಬರೆದು, ಅದು
ಅದನ್ನು ಓದಬೇಕಿದ್ರೆ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ಡ್ ಆಗಿ ಹೋಗ್ಬಿಟ್ಟು ನಾವೇ ಒಂದು ಪಾತ್ರವಾಗಿರ್ತೀವಿ, ನಮ್ಗೆ ಯಾವ್ದು ಬೇಕೋ ಅಷ್ಟು ಇನ್ವಾಲ್ವ್ಡ್ ಆಗಿ ಹೋಗ್ಬಿಡ್ತೀವಿ. ಸೊ ಇದನ್ನ ನೋಡಬೇಕಿದ್ರು ನಮ್ಗೆ ಹಂಗೆ ಅನ್ಸೋದು. ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಏನೋ ಒಂದು ದೊಡ್ಡ ಇದಿರುತ್ತಪ್ಪ, ಅಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುತ್ತೆ ಜನಗಳನ್ನ, ಸೀಟು ತುದಿಲ್ ಕೂರಿಸುತ್ತೆ ಅನ್ನೋದಂತೂ ಫಿಕ್ಸ್. ಓಕೆನಾ? ಸೊ ನಿಮಗೂ ಹಾಗೆ ಅನಿಸುತ್ತಾ ಸರ್ ಈ ಮಾಟ ಮಂತ್ರ ವಿಚಾರ? ಆ್ಯಸ್ ಎ ಹೀರೋ ಮಾಟ ಮಂತ್ರ ಮಾಡ್ತಾನೆ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಬಂದಿದ್ದೇನು? ಖಂಡಿತ ಭಾಳ ಒಳ್ಳೆ ಕ್ವಶನು. ನನಗೆ ಈಗ ನೀವು ನೋಡಿ, ನೀವು ಅಲ್ಲೇ ಪುಸ್ತಕಗಳು ಓದಿದ್ದೀರಾ. ಸೊ ಅಂದರೆ ನಿಮ್ಮ ಇಂಟ್ರೆಸ್ಟಿಂಗ್, ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಅದು. ಸೊ ಭಾಳಷ್ಟು ಜನಕ್ಕೆ ಈ ಟಾಪಿಕ್ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಕೇಳಿದ್ದೀನಿ, ನಾನು ಹಳೆ ಸಿನಿಮಾಗಳಲ್ಲೂ ನೋಡಿದ್ದೀನಿ. ಈಗ ನೀವು ಇದ್ದೀರಾ ಅಂದರೆ ನಿಮ್ಮದೇ ಒಂದು ಗೊಂಬೆ ಮಾಡಿಬಿಟ್ಟು ನಾನು ಎಲ್ಲೋ ಬೇರೆ ಊರಲ್ಲಿರ್ತೀನಂತೆ, ಬೇರೆ ಊರಲ್ಲಿದ್ದು ನಾನು ಅದನ್ನು ಇದನ್ನು ವಶೀಕರಣ ಮಾಡಿ ಅದಕ್ಕೆ ತುಂಬಿ ನಿಮ್ಮ ಕೂದಲು, ನೀವು ತಲೆ ಬಾಚಿಸೋದೇನೋ ಅಷ್ಟು ಸಿಕ್ಕರೆ ಸಾಕಂತೆ. ಸಿಕ್ಕರೆ ಅದನ್ನು ತೊಗೊಂಬಂದು ಆ ಗೊಂಬೆಗೆ ಹಾಕಿ ನೀವೆಲ್ಲೋ ಇರ್ತೀರ, ನಾನು ಅಲ್ಲಿ ಆ ಗೊಂಬೆಗೆ ಚುಚ್ಚಿದ್ರೆ ನಿಮಗೆ ಇಲ್ಲಿ ಚುಚ್ಚೋ ಥರ ಕೈ ಹಿಂಗಂದರೆ ಆವಾಗ ನಮಗೆ ಹಿಂಗಾಗುತ್ತಾ? ನಮಗೊಂದು ನೋಡಿ ಎಷ್ಟು ಈಗ ಇವಾಗಲಾದರೂ ಪರವಾಗಿಲ್ಲ, ಮೊಬೈಲ್ ಯುಗ ಇದು. ಇವಾಗೆಲ್ಲ ಕಾರ್ಡೇ ಇಲ್ಲದೆ ಫೋನ್ ಬರುತ್ತೆ ಅನ್ನೋದೇ ನಮಗೊಂದು ಆಶ್ಚರ್ಯ. ಯಾಕಂದರೆ ಈಗ 97, 98 ಏನು ಮೊಬೈಲ್ ಇಂಟ್ರೊಡ್ಯೂಸ್ ಆಯಿತು, ವೈರೇ ಇಲ್ವಾ? ಅವರೆಲ್ಲೋ ಅಲ್ಲಿ ಮಾತಾಡಿದ್ರೆ ಇಲ್ಲಿ ವೈರೇ ಇಲ್ಲದೆ ಮಾತಾಡ್ತೀವಿ. ನಾವು ಎರಡೂ ನೋಡಿದ್ದೀವಿ. ನಾವು ಈಗಿನ ಜನ್ರೇಷನ್ಗೆ ಅದು ಏನು ಅಂಥದ್ದು ಅದೇ ಒಂದು ಮಾಯಮಂತ್ರ ನಮಗೆ ಆವಾಗ, ಹೌದಲ್ವಾ? ದೇರ್ ಇಸ್ ನಥಿಂಗ್. ಅವಾಗೇನು ವೈರೇ ಇಲ್ಲ, ಎಂಥದ್ದಿಲ್ಲ, ಎಲ್ಲೋ ಮಾತಾಡೋದು ವೈರೇ ಇಲ್ಲದೆ ಬರ್ತದಲ್ಲ. ನಾವು ರೇಡಿಯೋ ಒಂದೇ ಇದ್ದಿದ್ದು, ಆ ಥರ ರೇಡಿಯೋ TV ಎರಡೇ ಇದ್ದಿದ್ದು. ಸೊ ಕಾರ್ಡ್ಲೆಸ್ ಅಂತ ಹೇಳ್ತೀವಲ್ಲ. ಇವಾಗ ಎಲ್ಲ ನಮಗಂತೂ ಭಯಾನಕ, ಹೆಂಗದು ಶಕ್ತಿ ಅಂತ. ಆಮೇಲೆ ಅದನ್ನು ನನಗೊಂಚೂರು ಅವಾಗ ಇದನ್ನು ಕೇಳೋವಂಥದ್ದು. ನೀವು ಅವಾಗಲೇ ಹೇಳಿದ್ರಲ್ಲ, ಇದು ಇಂಟ್ರೆಸ್ಟಿಂಗ್ ಏರಿಯಾ. ಹಾಗಾಗಿ ಭಾಳ ವರ್ಷಗಳಾಗಿತ್ತು. ನೀವು ನೋಡಿ ಬೇಕಾದ್ರೆ ಗಮನಿಸಿ, ನೀವು ಒಂದು 20-30 ವರ್ಷನೇ ಆಗಿತ್ತೇನೋ ಕನ್ನಡದಲ್ಲಿ ಮಾಟ ಮಂತ್ರದ ಮೇಲೆ ಸಿನಿಮಾ ಬಂದು. ಅದು ಒಂದು ಎಕ್ಸೈಟಿಂಗ್ ವಿಚಾರ. ಇನ್ನೊಂದು ಹೇಳಿದ್ರಿ ನೀವು, ಯೂಶ್ವಲಿ ಈ ಥರದ ಪ್ರಯೋಗಗಳೆಲ್ಲ ವಿಲ್ಲನ್ ಮಾಡ್ತಾರೆ, ನೀವು ಹೀರೋ ಆಗಿ ನಿಮಗೆ ಹೆಂಗೆ ಅಂತ. ಸೊ ನನಗೆ ಅಂದ್ಕೊಂಡಿದ್ದೇನೆಂದರೆ, ಅಲ್ಲ, ನನ್ನ ಅನಿಸಿಕೆ ಅದು ಹೇಳಿದ್ದು, ಇದು ಒಂದು ಶಕ್ತಿ. ನೀವು ಆ ಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ. ಖಂಡಿತ ಅದನ್ನು ಕೆಟ್ಟದಾಗಿ ಆ ಶಕ್ತಿ ಕೆಟ್ಟವನ ಕೈಗೆ ಹೋದರೆ ಅದು ಕೆಟ್ಟದಕ್ಕೆ ಉಪಯೋಗಿಸೋದು. ಅವನು ಒಳ್ಳೆಯವನ ಕೈಗೆ ಹೋದರೆ ಅದನ್ನು ಒಳ್ಳೆಯದಾಗಿಯೇ ಉಪಯೋಗಿಸೋವಂಥದ್ದು. ಇಲ್ಲಿ ಒಂದು ವಾರ್ ಆಗುತ್ತೆ, ಗೊತ್ತಾ? ಆ ಒಳ್ಳೆಯದು ಈ ಸಂಘರ್ಷ ಇದೆಯಲ್ಲ, ಒಳ್ಳೆಯದು ಮತ್ತು ಕೆಟ್ಟದ ಸಂಘರ್ಷ, ಇದು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಇರೋವಂಥದ್ದು. ಇನ್ನೂ 100 ವರ್ಷ ಹೋದ್ರೂ ಕೂಡ ಈ ಒಳ್ಳೆಯದು ಕೆಟ್ಟದರ ಸಂಘರ್ಷ ನಡೀತಾನೆ ಇರುತ್ತೆ. ಯಾವ ಥರ ಆಯಿತು ಅಂತ ಅನ್ನೋದಿದೆ, ಗೊತ್ತಾ? ಅಲ್ಲೇ ನಾವು ಈ ಸಿನಿಮಾದಲ್ಲಿ ಏನು ಹೊಸದು, ಈ ಸಿನಿಮಾದಲ್ಲಿ ಏನಾಯಿತು ಅಂತ. ಅದು ಈ ಸಿನಿಮಾದಲ್ಲಿ ಏನು ಅಂತಂದರೆ, ಈ ಒಳ್ಳೆಯ ಕೆಟ್ಟ ಸಂಘರ್ಷ ನಮಗೆ ಬಹಳ ಒಳ್ಳೆಯ ಶಕ್ತಿಯುತವಾದ ಟೂಲ್ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್. ನಮಗೆ ಅದು ಸಿಕ್ಕಿದ್ದು. ಇದನ್ನ ಇಟ್ಕೊಂಡು ಒಂದು ಏನು ಹೊಸ್ದಾಗಿ ಹೇಳ್ಬೋದು ಅಂತ ಅನ್ನೋದು ಬಂತು. ಒಬ್ಬ ಹೀರೋ ಆಗಿ, ಒಬ್ಬ ಆ್ಯಕ್ಟರ್ ಆಗಿ, ನನಗೆ ಗೊತ್ತಿಲ್ಲ ಮತ್ತೆ ಇನ್ನೆಷ್ಟು ವರ್ಷಕ್ಕೆ ಮತ್ತೊಂದು ಮಾಟ ಮಂತ್ರದ ಪಿಕ್ಚರ್ ಬರುತ್ತೆ ಅಂತ. ಸೊ ಈ ಥರದೊಂದು ಸಿನಿಮಾದಲ್ಲಿ ನನಗೆ ಆ ಥರದ್ದೊಂದು ಅವಕಾಶ ಸಿಕ್ಕಿದ್ದು. ಐ ಆಮ್ ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ನನಗೆ ಅದೇ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಅಂತೂ ಇದೆ. ನನಗೆ ಅದರದ್ದು ಇನ್ ಡೆಪ್ತ್ ನನಗೆ ಅದು ನೋಡಿ ನಿಮ್ಮಷ್ಟು ಗೊತ್ತಿಲ್ಲ. ಬಟ್ ನನಗೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದಿಸ್ ವರ್ಲ್ಡ್. ಸರ್, ಈ ಅವತಾರಗಳೆಲ್ಲ ಗೊತ್ತಾಯಿತು ನನಗೆ, ಯಾವುದು ಅವತಾರ, ಈ ಅವತಾರ ಯಾವುದು ಅಂತ ಗೊತ್ತಾಗಲಿಲ್ಲ. ಸೊ ಅದು ನಿಮ್ಮದೇ, ನೀವೇನಾದರೂ ಇದಾಗ್ತೀರಾ? ಇಲ್ಲ. ಅವ್ರು ಯಾರು ಗೊತ್ತಾ? ಸಾಯಿ ಸರ್ ಅವರ ತಮ್ಮ ಅಯ್ಯಪ್ಪ ಅವರವರು. ನೋಡಿದ ಪಿಕ್ಚರ್ ಹೆಸರು ಬೇರೆ ಅವತಾರ ಪುರುಷ ಅಂತಿದೆ. ನಾನೇ ಗೆಟಪ್ ಹಾಕೊಂಡು ಆಮೇಲೆ ನೀವು ಇನ್ನೊಂದು ಗಮನಿಸಿರ್ತೀರಾ, ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ ನನ್ನ ರ್ಯಾಂಬೋ ನೀವು ನೋಡಿರ್ತೀರ, ನಾನು ಒಂದೇ ಅವತಾರದಲ್ಲಿಲ್ಲ. ನೀವು ನೋಡಿಬೇಕಾದ್ರೆ ನನ್ನ ಫಸ್ಟ್ ರ್ಯಾಂಬೋ ಎಲ್ಲೋ ಪೊಲೀಸ್ ಆಗ್ಬಿಟ್ಟು ಬರ್ತೀನಿ. ಆಮೇಲೆ ಇದು ವಿಷ್ಣು ಸರ್ ಅವರು ಮತ್ತು ಅಂಬರೀಷ್ ಅವ್ರ ಥರ ನಾವಿಬ್ಬರು ಒಡ ಹುಟ್ಟಿದ್ದು. ವಿಷ್ಣು ಸರ್, ನಾನು ಮತ್ತು ನಾಣಿಯವರು ಒಂದು ಗೆಟಪಲ್ಲಿ ಬರ್ತೀವಿ. ನಾನು ಇನ್ಸ್ಪೆಕ್ಟ್ರಲ್ಲಿ ಬರ್ತೀನಿ, ಇನ್ನೊಂದು ಯಾವುದೋ ಈ ಥರದ್ದೊಂದು. ವಿಕ್ಟ್ರಿಯಲ್ಲಿ ನೋಡಿರ್ತೀರ, ಅಲ್ಲೂ ಒಂದಿಷ್ಟು ಗೆಟಪ್ಗಳು ಬರುವಂಥದ್ದು. ಏನೋ ಗೊತ್ತಿಲ್ಲ ರೀ, ಬೈ ಗಾಡ್ಸ್ ಗ್ರೇಸ್, ದೇವರ ಆಶೀರ್ವಾದ, ಒಂದಿಷ್ಟು
ಅವತಾರಗಳನ್ನು ಎತ್ತೋ ಅಂಥದ್ದು ಈ ಸಿನಿಮಾ ಅಂತ ಮಾತ್ರ ಅಲ್ಲ, ನಾನು ಎಲ್ಲ ಇದರಲ್ಲೂ ಕೂಡ ಒಂದಿಷ್ಟು ಅವತಾರಗಳನ್ನು ಎತ್ತೋ ಅಂಥ ಒಂದು ಅವಕಾಶ, ಪಾತ್ರಗಳು ನನಗೆ ಸಿಕ್ಕಿದ್ದು. ಬೇಸಿಕಲಿ ಒಬ್ಬ ಆ್ಯಕ್ಟ್ರಾಗಿಯೇ ನನಗೇ ಒಂದಿಷ್ಟು ಥರದ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ನ ಮಾಡಬೇಕು ಅಂತ ಆಸೆ ಇರೋ ಅಂತ. ನಾಳೆನೂ ಕೂಡ ಈ ಥರದ್ದು ಏನೋ ಒಂದು ಬೇರೆ ಬಂತು ಅಂತಂತಂದರೆ ಭಾಳ ತುದಿಗಾಲಲ್ಲಿ ನಿಂತಿರ್ತೀನಿ. ನೀವೇ ನೋಡಿರ್ತೀರಿ ನನ್ನ ಜಯಲಲಿತಾ ಅನ್ನೋ ಒಂದು ಸಿನಿಮಾ, ಇಡೀ ಸಿನಿಮಾ ಸಿನಿಮಾದ 80% ಒಂದು ಹುಡುಗಿಯಾಗಿ ಇರ್ತೀನಿ, ಒಂದು 20% ಅಷ್ಟೇ ನಾನು ಹುಡುಗ. 80% ಆಫ್ ದಿ ಫಿಲಮ್ ಹುಡುಗಿ ಥರ ಅಲ್ಲ, ಹುಡುಗಿನೇ ಆಗಿರೋ ಅಂಥದ್ದು. ಸೊ ಈ ಎಕ್ಸ್ಟೆಂಟಿಗೆ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನ್ನನ್ನು ಒಂದು ಪ್ರಯೋಗಕ್ಕೆ ಒಡ್ಕೊಳ್ಳಿಕ್ಕೆ ಭಾಳ ಕಾತುರನಾಗಿರ್ತೀನಿ. ನಾಳೆನೂ ಕೂಡ ಇನ್ನೊಂದು ಯಾವುದೋ ಈ ಥರದ್ದು ಏನೋ ಬಂತು ಅಂತಂದರೆ ಶರಣ್ ಭಾಳ ಖುಷಿಯಿಂದನೇ ಅದನ್ನು ತಗೊಳ್ತಾನೆ. ಸರ್, ಈ ಸಿನಿಮಾದಲ್ಲಿ ಅದರಲ್ಲಿ ನೀವು ಎಂಡ್ ಕೊಟ್ಟಿದ್ದೀರಾ ಪಾರ್ಟ್ 1 ಪಾರ್ಟ್ 2 ಬಗ್ಗೆ, ಅಂದರೆ ಹಂದಿ ಬರುತ್ತೆ ಮತ್ತಷ್ಟು ಪಾತ್ರಗಳು ಬರ್ತವೆ, ಮತ್ತು ಎಷ್ಟು ಮೈ ಜುಮ್ ಅನ್ನಿಸ್ತವೆ ಎಲ್ಲ ಸೀನ್ಗಳು. ಸೊ ಗ್ರಾಫಿಕ್ಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ. ಈ ಸಿನಿಮಾ ಏನಾದರೂ ಪ್ಯಾನ್ ಇಂಡಿಯಾ ರೀಚ್ ಆಗುತ್ತಾ ಸೆಕೆಂಡ್ ಪಾರ್ಟ್ ಅಂತಂದರೆ? ಈ ರೀತಿ ದೃಶ್ಯಗಳಿರುತ್ತಲ್ಲ, ನಮಗೆ ಮುಂಚೆ ಎಲ್ಲ ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ಥರದ್ದು ಸಿನಿಮಾಗಳು ಬರೋವಾಗ ಈ ಬಾಣ ಹಂಗೋಗುತ್ತೆ ಅದರಲ್ಲಿ ಹಾವು ಮೂಡೋದು ಅವೆಲ್ಲ ಬಂದಾಗ ನಮಗೆ ಕ್ಯೂರಿಯಾಸಿಟಿ ನೋಡೋದಕ್ಕೆ ಜಾಸ್ತಿ ಇಷ್ಟ ಆಗ್ತಾಯಿತ್ತು. ಸೊ ಈ ಇದರಲ್ಲೂ ಅದೇ ರೀತಿ ಸೀನ್ಗಳಿದೆ, ಹಂದಿ ಬರೋದು ಎಲ್ಲ. ಸೊ ಎಷ್ಟು ಮೈ ಜುಮ್ ಅನ್ಸೋ ಸೀನ್ಗಳು ಅದು ಒಂದು. ನೀವು ಅದನ್ನೇ ಹೇಳಿದಾಗೆ ಮಾಟ ಮಂತ್ರ ಅಂತಿದ್ದಂಗೆ, ನೀವು ಆವಾಗಲೇ ಹೇಳಿದಾಗೆ ಒಂದು ಪ್ರಾಂತ್ಯಕ್ಕಿದು ಸೀಮಿತ ಅಲ್ಲ. ಯಾಕೆ ಅಂತ ಕೇಳಿ, ಪ್ರತಿ ಸ್ಟೇಟಲ್ಲೂ ಕೂಡ ಈ ಥರದ್ದು ಒಂದು ವಿದ್ಯೆ ಇದೆ. ಅಂದರೆ ಮೊದಲಿಂದನೂ ಇದೆ, ಇವಾಗಲೂ ಕೂಡ ಈ ಥರನೂ ಆಗುತ್ತಾ ಅಂತೇನಿಲ್ಲ. ಸೊ ಅವೇರ್ ಅಂತೂ ಇದ್ದಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾವು ಬಿಸ್ತಾ ಅಂತ ಒಂದು ಊರನ್ನ ಹೇಳ್ತೀವಿ ನಾವು. ಈ ಥರದ್ದು ಆ್ಯಕ್ಟಿವಿಟೀಸ್ಗೆ ಅದು ಒಂಥರ ಇದಂತೆ, ಸೆಂಟರ್ ಅಂತದು, ಅಲ್ಲೊಂಥರ ಇನ್ಸ್ಟಿಟ್ಯೂಟ್ ಅಂತದು. ಆ ಥರ ಅಲ್ಲಿ ಹಂಗಂತೆ. ಈ ಸಿನಿಮಾದಲ್ಲೂ ಕೂಡ ಹೇಳ್ತೀವಿ, ಇವರು ಯಾರು ಅಶುತೋಷ್ ರಾಣಾ ಅವರು ಬಿಸ್ತಾದಲ್ಲಿ ಅವರು ಗುರುಗಳಾಗಿರ್ತಾರೆ ಅಂತನ್ನುವಂಥದ್ದು. ಸೊ ಹೀಗಾಗಿ ಒಂದು ಬೇರೆ ರಾಜ್ಯ, ಸೊ ಆ ರಾಜ್ಯದಲ್ಲೂ ಇದಿದೆ ಅಂತ ಆಯಿತು ತಾನೆ. ಸೊ ಹಾಗಾಗಿ ಕಾಂಟೆಂಟ್ ಬಂದು ಎಲ್ಲರಿಗೂ ಅರ್ಥವಾಗುವ ಕಾಂಟೆಂಟು. ಸೊ ಎಲ್ಲ ಕಡೆ ತಲುಪುವ ಮತ್ತು ಕನೆಕ್ಟ್ ಆಗುವಂಥ ಕಾಂಟೆಂಟ್ ಇದು. ಸೊ ಹೀಗಾಗಿ ನಾನು ಕೂಡ ಎಲ್ಲ ಕಡೆನೂ ತಲುಪಲಿ ಅಂತ ಅನ್ನುವಂಥದ್ದು ನನ್ನ ಆಸೆ. 22ನೇ ತಾರೀಕು ಮಾರ್ಚ್ 22ನೇ ತಾರೀಕು ಅವತಾರ ಪುರುಷ ಭಾಗ 2 ನಿಮ್ಮನ್ನು ರಂಜಿಸೋದಕ್ಕೆ ಬರ್ತಾಯಿದ್ದೀವಿ. ಭಾಗ 1ರಲ್ಲಿ ನೀವು ತೋರಿಸಿದಂಥ ಪ್ರೀತಿ ಖಂಡಿತವಾಗ್ಲೂ ಈ 2ರ ಮೇಲೆ ಇರುತ್ತೆ ಅನ್ನುವ ನಂಬಿಕೆ, ಇರಲಿ ಅನ್ನುವ ಕೋರಿಕೆ, ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಭಾಗ 2 ಮೇಲೆ ಇರಲಿ. ಮಾರ್ಚ್ 22ನೇ ತಾರೀಕು ಥಿಯೇಟ್ರಲ್ಲಿ ಸಿಕ್ಕೋಣ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬನ್ನಿ. ನಾನು ಕೂಡ ಸಾಧ್ಯವಾದಷ್ಟು ಎಲ್ಲ ಥಿಯೇಟ್ರಿಗೂ ಕೂಡ ನಾನು ವಿಸಿಟ್ ಮಾಡ್ತೀನಿ. ನಿಮ್ಮನ್ನು ಥಿಯೇಟ್ರಲ್ಲಿ ಕಾಣುವಂಥ ಭಾಗ್ಯ ನಂದು ಆಗಲಿ. ಥ್ಯಾಂಕ್ ಯು. ಮಾರ್ಚ್ 22 ನಿಮ್ಮನ್ನು ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಸೊ ನೋಡಿದ್ರಲ್ಲ, ಕಾಮಿಡಿ ಕಿಂಗ್ ಶರಣ್ ಅವರನ್ನು ಸಾಕಷ್ಟು ಅವತಾರಗಳಲ್ಲಿ ನೋಡಿರ್ತೀರ. ಈಗ ಹೊಸ ಅವತಾರದಲ್ಲಿ ನೋಡಬೇಕು ಅಂದರೆ ಮಾರ್ಚ್ 22 ಹೋಗಿ ಮಿಸ್ ಮಾಡದೆ ಅವತಾರ ಪುರುಷ 2 ಪಾರ್ಟ್ 2 ನೋಡಿ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.